ಎಲ್ಲರೂ. ಸೊ ಸಾಕಷ್ಟು ಮಕ್ಳು ಏನು ಮಾಡ್ತಾರೆ, ತುಂಬ ಟೈಮ್ ಕಾಯ್ತಾರೆ ಒಂದು ಎಕ್ಸೆಂಪ್ಲಾರ್ ಪೇಪರ್ನ ನೋಡಲಿಕ್ಕೆ. ಸೊ ಇವತ್ತು ನಾನು ನಿಮ್ಮ ಜೊತೆಗೆ FA1 ಒಂದು ಪ್ರಶ್ನೆ ಪತ್ರಿಕೆನ ತಂದಿದ್ದೀನಿ ಆ್ಯಂಡ್ ಅದನ್ನು ನಾನು ನಿಮಗೋಸ್ಕರ ಈಗಲೇ ಸಾಲ್ವ್ ಮಾಡಿ ತೋರಿಸ್ತೀನಿ. ಸಾಲ್ವ್ ಅಂದರೆ ಹೆಂಗೆ, ಏನು ಬರಿಬೇಕು, ಎಷ್ಟು ಸ್ಪೇಸಿಂಗ್ ಬಿಡಬೇಕು ಆ್ಯಂಡ್ ನೀವು ನಿಮ್ಮ ಆನ್ಸರ್ಸ್ನ ಪರ್ಫೆಕ್ಟ್ ಹೆಂಗೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಬನ್ನಿ. ಸೊ ಮಕ್ಕಳ, ಇಫ್ ಯು ಸ್ಟಿಲ್ ವಂಡರಿಂಗ್ ಹೂ ಐ ಆಮ್ ಯೋರ್ ಪದ್ಮಶ್ರೀ ಮ್ಯಾಮ್. ಆಯ್ತಾ? ಸೊ ಹೆಂಗಿದ್ದೀರಾ ಎಲ್ಲರೂ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಹೌ ಎಕ್ಸೈಟೆಡ್ ಆರ್ ಯು ಫಾರ್ ದಿಸ್ ಕ್ಲಾಸ್? ಬಿಕಾಸ್ ಲೈಕ್ ಯು ಕ್ಯಾನ್ ಸಿ ಪದ್ಮ ಮ್ಯಾಮ್ ಇಸ್ ಸೂಪರ್ ಎಕ್ಸೈಟೆಡ್ ಫಾರ್ ದಿಸ್. ಬಿಕಾಸ್ ನಮ್ಮ ಒಂದು ಪ್ರಥಮ ಕೋರ್ ಪ್ಲಸ್ಸಿನ ಮಕ್ಕಳಿಗೋಸ್ಕರ ನನ್ನ ಕಡೆಯಿಂದ ಒಂದು ದೊಡ್ಡ ಧನ್ಯವಾದಗಳು. ಯಾಕೆ ಧನ್ಯವಾದ ಅಂದರೆ, ಅವರು ನನಗೆ FA1 ಇಂಗ್ಲಿಷ್ ಪೇಪರ್ನ ಶೇರ್ ಮಾಡಿದ್ದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಓಕೆನಾ ಮಕ್ಕಳ? ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಅದಕ್ಕಿಂತ ಮುಂಚೆ ಮಕ್ಕಳ, ಸಮಥಿಂಗ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಸಬ್ಸ್ಕ್ರೈಬ್. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ದಿನ ಒಂದು 8 ಇಂದ 9 ಕ್ಲಾಸಸ್ನ ಹಾಕ್ತೀವಿ ಯೂಟ್ಯೂಬ್ ಮೇಲೆ ಆ್ಯಂಡ್ ಆ ಕ್ಲಾಸಸ್ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಮಿಸ್ ಮಾಡ್ಕೊಳ್ಬಾರ್ದು ತಾನೇ? ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಪರೀಕ್ಷೆ ಚಾನಲಲ್ಲಿ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ 360 ಡಿಗ್ರಿ ಪ್ರಿಪರೇಷನ್ನ ನಾವು ಕವರ್ ಮಾಡ್ತೀವಿ. ಓಕೆ, ಇವಾಗ ಲೆಟ್ಸ್ ಲುಕ್ ಎಟ್ 2 ಸ್ಟೂಡೆಂಟ್ಸ್. ಓಕೆ, ಒಬ್ಬ ರಮೇಶ, ಇನ್ನೊಬ್ಬ ಸುರೇಶ. ಓಕೆ, ರಮೇಶನಿಗೆ ಎಲ್ಲ ಆನ್ಸರ್ಸು ಪಕ್ಕಾ ಬರುತ್ತೆ. ಸೇಮ್ ಸುರೇಶನ್ಗೂ ಕೂಡ ಎಲ್ಲ ಆನ್ಸರು ಪಕ್ಕಾ ಬರುತ್ತೆ. ರಮೇಶ ಏನು ಮಾಡ್ತಾನೆ, ಪೇಪರಲ್ಲಿ ಬೇಗ 10 ನಿಮಿಷದಲ್ಲಿ ಮುಗಿಸ್ಬಿಡ್ತಾನೆ. ಆದರೆ ಸುರೇಶ ಕರೆಕ್ಟ್ ಟೈಮ್ಗೆ ಮುಗಿಸ್ತಾನೆ. ಇವಾಗ ರಮೇಶ ಸುರೇಶ ಬರೆದಿದ್ದ ಆನ್ಸರ್ ಸೇಮೇ ಅಲ್ವಾ? ಬಟ್ ಒಂದು ಡಿಫ್ರೆನ್ಸ್ ಇದೆ ಮಕ್ಕಳ. ರಮೇಶನಿಗೆ ನಮ್ಮ ಒಂದು ಟೆಸ್ಟಲ್ಲಿ ತುಂಬ ಕಡಿಮೆ ಅಂಕ ಬರುತ್ತೆ, ಬಟ್ ಸುರೇಶನ್ಗೆ ಔಟ್ ಬರುತ್ತೆ. ಇದು ಯಾಕಾಗತ್ತೆ ಮಕ್ಕಳ? ಬಿಕಾಸ್ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಕೂಡ ಮ್ಯಾಟ್ರ್ ಆಗುತ್ತೆ. ನೀವು ಹೆಂಗೆ ಯಾವ ಆನ್ಸರ್ನ ಬರೀತೀರಾ ಅನ್ನೋದು ತುಂಬ ಮುಖ್ಯ ಅಂತ ನಾವು ಹೇಳ್ಬೋದು. ಓಕೆನಾ ಮಕ್ಕಳ? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಆನ್ಸರ್ ದ ಪೇಪರ್ ಕರೆಕ್ಟ್ಲಿ, ನೀಟ್ಲಿ ಆ್ಯಂಡ್ ಪ್ರಿಸೈಸ್ಲಿ. ಓಕೆನಾ? ಸೊ ಇವಾಗ ನೀವು ರಮೇಶನ್ ಥರ ಆಗಬೇಕಾ, ಸುರೇಶನ್ ಥರ ಆಗಬೇಕಾ? ಕೆಳಗೆ ಕಾಮೆಂಟ್ ಮಾಡಿ ಹೇಳಿ. ಐ ವಾಂಟ್ ಯು ಟು ಕಾಮೆಂಟ್ ರೈಟ್ ಅವೇ. ಅರ್ಥ ಆಯ್ತಾ? ನೀವು ಕಾಮೆಂಟ್ ಮಾಡಿ, ಓನ್ಲಿ ದೆನ್ ವಿ ವಿಲ್ ಬಿ ಏಬಲ್ ಟು ಪ್ರೊಸೀಡ್. ಆಯಿತಾ? ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಯಾವ ರೀತಿಯಾಗಿ ಆಗಬೇಕು ಅಂತ. ಸೊ ಇವಾಗ ನಾನು ನಿಮಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೀನಿ. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಪತ್ರಿಕೆ ಇದೆ ಅಲ್ವಾ? ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಮೇನ್ಸ್ ಇದೆ. ಇದು ಅಂದರೆ 40 ಮಿನಿಟ್ಸ್ ಇದೆ ನಿಮ್ಮ ಹತ್ರ ಬರೆಯೋದಕ್ಕೆ ಆ್ಯಂಡ್ 40 ಅಂಕಗಳ ಈ ಒಂದು ಪ್ರಶ್ನೆ ಪತ್ರಿಕೆ ಅಂತ ನಾವು ಹೇಳ್ಬೋದು. ಸೊ ಇವಾಗ ನಾವೇನು ಮಾಡೋಣ, ಐ ವಿಲ್ ಆನ್ಸರ್ ಇಟ್ ವಿತ್ ಯು. ನಾನು ಪ್ರತಿ ಒಂದು ಆನ್ಸರ್ಸ್ ಬರೆಯೋಕ್ಕಿಂತ ನಿಮಗೆ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಿಮ್ಮ ಎಕ್ಸಾಮಲ್ಲಿ ಬ್ಲೂ ಪೆನ್ ಆಗಿರೋದ್ರಿಂದ ಮ್ಯಾಮು ಕೂಡ ಬ್ಲೂ ಪೆನ್ ತೊಗೊಂಡಿದ್ದಾರೆ. ಸೊ ಯಾರ್ಯಾರು FA1 ಪೇಪರ್ ಈ ಸ್ಕೂಲಿಂದ ಇರಲಿಲ್ವೋ ಅವ್ರಿಗೂ ಕೂಡ ನಾನು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿ ಆಮೇಲೆ ಆನ್ಸರ್ ಮಾಡಿ ನಮಗೆ ಕಳಿಸಿ ಅಂತ ಹೇಳ್ತೇನೆ. ಸೊ ಮೊದಲನೇದಾಗಿ ಏನು ಮಾಡ್ತೀರಾ, ಇದರಲ್ಲಿ ಮಾರ್ಜಿನ್ ಇಲ್ಲ. ಸೊ ನಾನು ಮಾರ್ಜಿನ್ ಎಳ್ಕೊತೀನಿ ಮಕ್ಕಳ. ಮಾರ್ಜಿನ್ ಎಳ್ಕೊಂಡ ಮೇಲೆ ಈ ಥರ ಇರುತ್ತೆ ನಿಮ್ಮ ಪೇಪರ್. ಓಕೆ, ಸೊ ಫಸ್ಟ್ ಮೇನ್ ಆಯಿತಾ, ಒಂದು ಲೈನ್ ಬಿಟ್ಬಿಟ್ಟು ನಂಬರ್, ಕ್ವೆಶ್ಚನ್ ನಂಬರ್ ನೀವೇನು ಇಲ್ಲಿ ಬರೀತೀರಾ, ಕ್ವೆಶ್ಚನ್ ಪೇಪರಲ್ಲಿ ಏನಿದೆ ಅದು ಅಲೈನ್ ಆಗಬೇಕು ಮಕ್ಕಳ, ಸೇಮ್ ಇರಬೇಕು. ಓಕೆ, ಸೊ ಇವಾಗ ನೋಡೋಣ. ಕೋಟ್ ಫ್ರಮ್ ಮೆಮೊರಿ ಕೊಟ್ಟಿದ್ದಾರೆ. ಕೋಟ್ ಫ್ರಮ್ ಮೆಮೊರಿ ಅಂದರೆ ಏನು? ನಮ್ಮ ಬಸವಣ್ಣವರ ಒಂದು ಪದ್ಯ ಏನಿದೆ ಅದನ್ನು ಕೇಳ್ತಾರೆ, ಟೆಂಪಲ್ ಆ್ಯಂಡ್ ದ ಬಾಡಿ, ರೈಟ್? ಸೊ ಇವಾಗ ದ ರಿಚ್, ಆಯಿತಾ, ಈ ಥರ ಬರೆದ್ಬಿಟ್ಟು ಸೆಕೆಂಡ್ ಲೈನ್, ಥರ್ಡ್ ಲೈನ್, ಫೋರ್ತ್ ಲೈನ್, ಆಯಿತಾ? ಸೊ ಇದಿಷ್ಟು ನೀವು ಫುಲ್ಲಾಗಿ ಕರೆಕ್ಟಾಗಿ ಮೆಮೊರೈಸೇಷನ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ನೀವು ಬರಿಬೇಕಾಗತ್ತೆ. ಓಕೆ, ಸೊ ಇವಾಗ ಫಸ್ಟ್ ಮೇನ್ ಮುಗಿಸಿದ ನಂತರ ನೀವೇನು ಮಾಡ್ತೀರಾ, ಒಂದು ಲೈನ್ ಬಿಟ್ಬಿಟ್ಟು ಸೆಕೆಂಡ್ ಮೇನ್ ಸ್ಟಾರ್ಟ್ ಮಾಡಿ. ಆಯಿತಾ? ಸೊ ಸೆಕೆಂಡ್ ಮೇನಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅದು 1 ಅಲ್ಲ 2. ಸೊ 2 ಹಾಕಿ. Why was the torrent in the workers' paradise silent? The torrent in the
ವರ್ಕರ್ಸ್ ಪ್ಯಾರಡೈಸ್ was silent as it does not wish to waste its energy. ಆಯ್ತಾ? ಸೊ ಇಲ್ಲಿ ನೀವು ನೋಡಿದ್ರೆ ನಾನು ಎಷ್ಟು ನೀಟಾಗಿ ಆ ಕೊಟ್ಟಿರುವಂತಹ 2 ಲೈನಲ್ಲೇ ಬರೆದಿದ್ದೀನಿ. ಬರೆದ್ಮೇಲೆ ಇಲ್ಲಿ ನೀವು ನೋಡಿ ಆನ್ಸರ್ ಎಲ್ಲಿರುತ್ತೋ ಆ ಆನ್ಸರ್ನ ಅಂಡರ್ಲೈನ್ ಮಾಡಿ. ನಾನಿಲ್ಲಿ ಐ ವಿಲ್ ಅಂಡರ್ಲೈನ್ ಇಟ್ ಇನ್ ಎಲ್ಲೋ, ಬಟ್ ಯು ಅಂಡರ್ಲೈನ್ ಇಟ್ ಇನ್ ಪೆನ್ಸಿಲ್. ಅರ್ಥ ಆಯ್ತಾ? ಸೊ ಎಲ್ಲ ಇಂಪಾರ್ಟೆಂಟ್ ಇದನ್ನ ನೀವು ಅಂಡರ್ಲೈನ್ ಮಾಡೋದು ಬಹಳ ಬಹಳ ಮುಖ್ಯವಾಗತ್ತೆ. ಇನ್ನೊಂದು ಪ್ರಶ್ನೆ ಆನ್ಸರ್ ಮಾಡೋದ 5th ಕ್ವೆಶ್ಚನ್. ಓಕೆ, ಸೊ ನಾ ಇಲ್ಲಿ 3 ಅಂತಾನೆ ಹಾಕೊಂತೀನಿ, ಬಟ್ ಐ ಆಮ್ ಆನ್ಸರಿಂಗ್ ದ 5th ಕ್ವೆಶ್ಚನ್ ಮಕ್ಕಳ. ಸೊ 5th ಕ್ವೆಶ್ಚನ್ ಏನಿದೆ, ವಾಟ್ ಇಸ್ ದಿ ಇಮ್ಯಾಜಿನರಿ ಎಲಿಕ್ಸರ್ ಆಫ್ ಲೈಫ್? ವಾಟರ್ is the imaginary elixir of life. ಓಕೆ, ಸೊ ಇಲ್ಲಿ ನಾನು ವಾಟರ್ ಅಂತ ಬರ್ದಿದ ಮೇಲೆ ಉತ್ತರ ಬರ್ದಿದ ತಕ್ಷಣ ಅದನ್ನು ಅಂಡರ್ಲೈನ್ ಮಾಡಬೇಕು. ನಾನು ಇಂಗ್ಲಿಷ್ ಪೇಪರ್ ಸಾಲ್ವ್ ಮಾಡ್ತಿದ್ದೀನಿ, ಬಟ್ ದಿಸ್ ಇಸ್ ಹೌ ಯು ವಿಲ್ ಸಾಲ್ವ್ ಆಲ್ ಯರ್ ಕ್ವೆಶ್ಚನ್ ಪೇಪರ್. ಆಯಿತಾ? ಆಮೇಲೆ ಈ ಮೇನ್ ಮುಗಿಸಿದ್ರಾ? ಮೇನ್ ಮುಗಿಸಿದ ತಕ್ಷಣ ಥರ್ಡ್ ಮೇನ್ಗೆ ಹೋಗೋಣ. ಥರ್ಡ್ ಮೇನಲ್ಲಿ ಇವಾಗ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಇದೆ. ವೇಟ್ ಅ ಮೂಮೆಂಟ್, ಐ ಶಲ್ ಕಮ್ ವಿತ್ ಯು. ಆಯಿತಾ? ಸೊ ಇಲ್ಲಿ ನಾವು ಇದನ್ನು ಹಾಕೋಣ 10th. ಆಯಿತಾ? ದ ಅಬೌವ್ ಯಾವುದು? ನೀವು ಕೆಳಗಡೆ ನಂಗೆ ಆನ್ಸರ್ ಕೊಡಿ. ಅಬೌವ್ ಸ್ಟೇಟ್ಮೆಂಟ್ ನಾನು ನಿಮಗೆ ಟೆಂಪ್ಲೇಟ್ ಕೊಡ್ತೀನಿ ಅಷ್ಟೇ. ನೀವು ಆನ್ಸರ್ನ ಟೈಪ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಇಸ್ ಫ್ರಮ್ ಬೈ ಡ್ಯಾಶ್. ಓಕೆ, ಸೊ ಇವಾಗ ನೀವು ನನಗೆ ಉತ್ತರವನ್ನು ಕೊಡಬೇಕು. ಓಕೆ, ಸೊ ಅರ್ಥ ಆಯ್ತಾ ಮಕ್ಕಳ? ಸೊ ಫ್ರಮ್ ಡ್ಯಾಶ್ ಬೈ ಡ್ಯಾಶ್. ಓಕೆ, ಸೊ ಇವಾಗೇನಾಯಿತು, ಇದು ಫಸ್ಟ್ ಸ್ಟೇಟ್ಮೆಂಟ್ ಹಿಂಗೆ ಇರುತ್ತೆ. ನೀವು ಯಾವುದೇ ಚಾಪ್ಟರ್ನ ಕೇಳಿದ್ರು ಹಿಂಗೆ ಇರುತ್ತೆ. ಸೊ ಈ ಒಂದು ಲೈನ್ ಏನಿದೆ, ಆಯಿತಾ, ವೇಟ್ ಅ ಮೂಮೆಂಟ್ ಐ ಶಲ್ ಕಮ್ ವಿತ್ ಯು, ಯಾವ ಲೆಸನಿಂದ, ಯಾರು ಬರ್ದಿರುವಂತಹ ಒಂದು ಲೆಸನಿಂದ ಇದು ಅಂತ ನೀವು ಬರಿಬೇಕಾಯ್ತಾ. ಆಮೇಲೆ ದ ಸೆಡ್ ದ ಅಬೌವ್ ಟು ಡ್ಯಾಶ್. ಇದು ಕೂಡ ನೀವೇ ಫಿಲ್ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ಪೂರ್ತಿ ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಆಯಿತಾ? ಆಮೇಲೆ ಇನ್ನೊಂದು ಲೈನು, ಯಾವ ಸಂದರ್ಭ, ಐ ವಾಂಟ್ ಯು ಟು ರೈಟ್ ದ ಕಾಂಟೆಕ್ಸ್ಟ್. ಈ ಕಾಂಟೆಕ್ಸ್ಟ್ನ ಬರೆದು ನೀವು ನನಗೆ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಪದ್ಮಾ ಮ್ಯಾಮ್ ವಿಲ್ ಡೆಫಿನೆಟ್ಲಿ ಲುಕ್ ಎಟ್ ದ್ಯಾಟ್. ಓಕೆ, ಸೊ ಈ ಫಸ್ಟ್ 2 ಸ್ಟೇಟ್ಮೆಂಟ್ಸ್ಗೆ ನೀವು ಇದೇ ಒಂದು ರೆಫರೆನ್ಸ್ನ ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ನೀವು ಅದರ ಕಾಂಟೆಕ್ಸ್ಟ್, ಸಂದರ್ಭವನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇವಾಗ ಅರ್ಥ ಆಯ್ತಾ? ಈ ಆನ್ಸರ್ ಆದಮೇಲೆ 1 ಲೈನ್ ಬಿಟ್ಬಿಟ್ಟು ತಿರ್ಗಾ 11th ಪ್ರಶ್ನೆಗೆ ಹೋಗಿ. ಈ ಥರ ಮಾಡ್ಕೊಂಡು ಹೋದರೆ ತುಂಬ ಈಸಿ ಆಗುತ್ತೆ. ಆಮೇಲೆ ಒಂದು ಮೇನ್ ಅಥವಾ ಎಕ್ಸಸೈಸ್ ಆದಮೇಲೆ ಯು ಕ್ಯಾನ್ ಡ್ರಾ ಅ ಲೈನ್. ಟೈಮ್ ಇತ್ತು ಅಂದರೆ ಲೈನ್ನ ಡ್ರಾ ಮಾಡಿ ಅಟ್ ದಿ ಎಂಡ್, ಆ್ಯಂಡ್ ಇಟ್ ಲುಕ್ ವೆರಿ ನೀಟ್ ಆ್ಯಂಡ್ ಕ್ಲೀನ್. ಓಕೆ, ಸೊ ಇವಾಗ ನೋಡೋಣ MCQs ಹೆಂಗೆ ಆನ್ಸರ್ ಮಾಡಬೇಕು ಅಂತ. ಸೊ ಡೂ ಆಸ್ ಡೈರೆಕ್ಟೆಡ್ ಕೊಟ್ಟಿದ್ದಾರೆ. ಸೊ ಐ ವಿಲ್ 7th ಮೇನ್ ಅಂತ ಕೊಟ್ಟಿದ್ದಾರೆ. ಓಕೆ, ಲೆಟ್ ಮೀ ಟೇಕ್ ದಿಸ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಆಯಿತಾ? ಐ ಲವ್ ಸ್ಟೋರೀಸ್ ಫ್ರಮ್ ದ ರಾಮಾಯಣ ಆ್ಯಂಡ್ ದ ಮಹಾಭಾರತ. ಆಯಿತಾ? ಸೊ 17 ಸಿ ದ ಮತ್ತು ದ. ಆಯಿತಾ? ಇವಾಗ 18th ಒನ್ ನೋಡೋಣ. 1 ಲೈನ್ ಬಿಟ್ಬಿಟ್ಟು ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ದಿಸ್ ಓನ್ಲಿ. ಆಯಿತಾ? ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟಬಲ್ ಪ್ರಿಪೋಸಿಷನ್. ಇವಾಗ ನೀವು ನಂಗೆ ಆನ್ಸರ್ ಹೇಳಿ. ಐ ಹ್ಯಾಡ್ ಅ ಮೆಸೇಜ್ ಡ್ಯಾಶ್ ಅ ಫ್ರೆಂಡ್, ವಿತ್ ಅ ಫ್ರೆಂಡ್, ಫ್ರಮ್ ಅ ಫ್ರೆಂಡ್, by a friend. I had a message by a friend. So you have to answer this. I will not answer this. Okay, we'll move on to the 19th one. The word ply andre ಏನು? Again you will answer it below. ಆಯ್ತಾ? 18 and 19 I want you to answer it
ಬಿಲೋ, ಬಿಕಾಸ್ ನಾನೇ ಎಲ್ಲ ಕೊಡ್ತಿದ್ರೆ ನೀವೇನು ಮಾಡ್ತೀರಾ? ಆ್ಯಂಡ್ ಆಲ್ ದೀಸ್ ಕ್ವೆಶನ್ಸ್ ಆರ್ ರಿಪೀಟ್ ಕ್ವೆಶನ್ಸ್ ಮಕ್ಕಳ. ಯು ಡೋಂಟ್ ಹ್ಯಾವ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್. ಸೊ ಒಂದು ತಿಳ್ಕೊಳ್ಳಿ, ಹ್ಯಾಂಡ್ ರೈಟಿಂಗ್ ನೀಟಾಗಿರೋದು ಇಂಪಾರ್ಟೆಂಟ್ ಅಲ್ಲ, ರೀಡಬಲ್ ಆಗಿರೋದು ತುಂಬ ತುಂಬ ಮುಖ್ಯವಾಗುತ್ತೆ. ಸೊ ಅದ್ರ ಜೊತೆಗೆ ಮಕ್ಕಳ, ಐ ವಾಂಟ್ ಯು ಟು ಪ್ರಾಕ್ಟಿಸ್ ರೈಟಿಂಗ್ ಎವ್ರಿ ಡೇ. ಒಂದು ಕೆಲಸ ಮಾಡಿ, ಹತ್ತಿರ ಇರುವಂತಹ ಅಂಗಡಿಯಿಂದ ಒಂದು ಬಂಚ್ ಆಫ್ ಪೇಪರ್ಸ್ನ ತೊಗೊಂಬನ್ನಿ. ಆ ಪೇಪರ್ಸ್ನ ತಂದಿದ ನಂತರ ನೀವೇ ಪ್ರಾಕ್ಟೀಸ್ ಮಾಡಿಕೊಂಡು ಬರಿತಾ ಹೋಗ್ಬೋದು. ಅರ್ಥ ಆಯ್ತಾ? ನೀವೇನೇನು ನೋಟ್ಸ್ ಬರೀತೀರಾ, ಈ ಥರ ಆನ್ಸರ್ ಶೀಟ್ಸಲ್ಲಿ ಬರೀರಿ ಅಲ್ವಾ. ವಾಟ್ ಇಸ್ ದ ಹಾರ್ಮ್ ಇನ್ ಇಟ್? ಸೊ ಅದ್ರ ಜೊತೆಗೆ ನಾನು ಇವತ್ತಿನ ಒಂದು ಟಿಪ್ಸ್ನ ಮುಗಿಸಿದ್ದೀನಿ ಅಂತ ಹೇಳ್ತಾ ಮಕ್ಕಳೇ, ಮೊದಲನೇದಾಗಿ ನೀವು ಈ ಪ್ರಶ್ನೆ ಪತ್ರಿಕೆನ ಏನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅದನ್ನು ಉತ್ತರವನ್ನು ಬರೆದು ನಮಗೆ ತಲುಪಿಸಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿ ಮತ್ತೆ ನಮ್ಮ ಪ್ರಥಮ ಬ್ಯಾಚಸ್ನ ಜಾಯ್ನ್ ಆಗೋದನ್ನು ಮರಿಬೇಡಿ, ಆಯಿತಾ? ನಿಮಗೆ ಈ ಕ್ಲಾಸ್ ಹೆಲ್ಪ್ ಆಗಿತ್ತು ಅಂದರೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ತುಂಬ 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 ಬೇಗ ಅಂತ ಹೇಳ್ತಾ ಬಾಯ್ ಬಾಯ್ ಮಕ್ಕಳ. ಸಿ ಯು ಸೂನ್.